ಹಾಯ್ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಸುಮಗಿರಿ ಚಾನೆಲ್. ಇವತ್ತಿನ ವಿಡಿಯೋದಲ್ಲಿ ಮೊಟ್ಟೆಯನ್ನು ಸೇರಿಸದೆ, ಯಾವುದೇ ಹಿಟ್ಟನ್ನು ಸೇರಿಸದೆ ಕ್ರಿಸ್ಪಿಯಾಗಿ ತುಂಬಾ ಸುಲಭವಾಗಿ ಪಾಂಪ್ಲೆಟ್ ರವಾ ಫ್ರೈ ಮಾಡೋದು ಹೇಗೆ ಅಂತ ತೋರಿಸ್ತೀನಿ. ನೀವೇನಾದರೂ ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನೋಡಿ. ನಾನಿಲ್ಲಿ ದೊಡ್ಡ ಪಾಂಪ್ಲೆಟ್ ಮೀನನ್ನು ತಗೊಂಡಿದ್ದೀನಿ. ಮೀನನ್ನು ಕಟ್ ಮಾಡಿಕೊಂಡು ಚೆನ್ನಾಗಿ ತೊಳೆದು ಇಟ್ಟಿದ್ದೀನಿ. ಈಗ ಪಾಂಪ್ಲೆಟ್ ಮೀನು ಫ್ರೈಗೆ ಬೇಕಾಗುವ ಮಸಾಲೆಯನ್ನು ರೆಡಿ ಮಾಡ್ಕೊಳ್ಳುವ. ಈಗ ಒಂದು ಮಿಕ್ಸಿ ಜಾರ್ಗೆ 10 ರಿಂದ 15 ಬ್ಯಾಡಗಿ ಮೆಣಸು, 5-6 ತುಂಡು ಶುಂಠಿ, ಒಂದು ದೊಡ್ಡ ಗಡ್ಡೆ ಬೆಳ್ಳುಳ್ಳಿ, 1 ಚಮಚ ಕಾಳುಮೆಣಸು, ಅರ್ಧ ಚಮಚ ಅರಿಶಿಣ, ನಿಂಬೆ ಗಾತ್ರದಷ್ಟು ಹುಳಿ, 1 ಚಮಚ ಉಪ್ಪು, ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಗ್ರೈಂಡ್ ಮಾಡ್ಕೊಳ್ಬೇಕು. ಫಿಶ್ ಫ್ರೈ ಮಸಾಲ ರೆಡಿಯಾಗಿದೆ, ನುಣ್ಣಗೆ ರುಬ್ಕೊಂಡಿದ್ದೀನಿ. ಈಗ ಸ್ವಲ್ಪ ಮಸಾಲೆ ತಗೊಂಡು ಅದಕ್ಕೆ ಅರ್ಧ ಚಮಚದಷ್ಟು ಉಪ್ಪನ್ನು ಸೇರಿಸ್ಕೊಂಡು ಚೆನ್ನಾಗಿ ಕಲಿಸ್ಕೊಂಡು ಮೀನಿಗೆ ಮಸಾಲೆನ ಹಚ್ತೀನಿ. ನೋಡಿ, ಫಿಶ್ ಫ್ರೈ ಮಸಾಲೆ ಎಷ್ಟು ಚೆನ್ನಾಗಿ ಕಲರ್ ಬಂದಿದೆ. ಯಾವುದೇ ಕಲ್ಲರನ್ನು ಆ್ಯಡ್ ಮಾಡಲಿಲ್ಲ ನಾನು. ಬ್ಯಾಡಗಿ ಮೆಣಸಿಂದ ಕಲರ್ ಬರುತ್ತೆ, ತುಂಬಾ ರುಚಿಯಾಗುತ್ತೆ ಈ ಥರ ಮಾಡಿಕೊಂಡ್ರೆ. ಮೀನಿಗೆ ಮಸಾಲೆ ಎಲ್ಲ ಹಚ್ಚಿ ಆದ ನಂತರ ಅರ್ಧ ಗಂಟೆಗಳ ಕಾಲ ಮ್ಯಾರಿನೇಟ್ ಮಾಡಬೇಕು. ಹಾಗೆ ಇಡಬೇಕು ಅರ್ಧ ಗಂಟೆಗಳ ಕಾಲ. ಆವಾಗ ಮಸಾಲೆ ಕೂಡ ಚೆನ್ನಾಗಿ ಎಳ್ಕೊಳ್ಳುತ್ತೆ, ಟೇಸ್ಟ್ ಕೂಡ ಸೂಪರ್ ಆಗಿರುತ್ತೆ. ಈಗ ಒಂದು ಬಟ್ಲಲ್ಲಿ ರವೆಯನ್ನು ತಗೊಂಡಿದ್ದೀನಿ. ಇಲ್ಲಿ ಅರ್ಧ ಗಂಟೆಗಳ ಕಾಲ ಮ್ಯಾರಿನೇಟ್ ಆಗಿದೆ ಮೀನು. ಈಗ ರವೆಯಲ್ಲಿ ಅದ್ದಿ ಮೀನು ಫ್ರೈ ಮಾಡ್ಕೊಳ್ಳುವ. ಮ್ಯಾರಿನೇಟ್ ಮಾಡ್ಕೊಂಡಿರುವ ಪಾಂಪ್ಲೆಟ್ ಮೀನನ್ನು ರವೆಯಲ್ಲಿ ಚೆನ್ನಾಗಿ ಡಿಪ್ ಮಾಡಬೇಕು ಎರಡೂ ಕಡೆ. ಇವಾಗ ಇದನ್ನು ಫ್ರೈ ಮಾಡಿಕೊಳ್ಳುವ. ಒಂದು ಫ್ರೈಯಿಂಗ್ ಪ್ಯಾನನ್ನು ಕಾಯಿಸ್ಕೊಂಡು ಅದಕ್ಕೆ 3-4 ಚಮಚದಷ್ಟು ಎಣ್ಣೆಯನ್ನು ಹಾಕಬೇಕು. ಎಣ್ಣೆ ಚೆನ್ನಾಗಿ ಕಾದ ಮೇಲೆ ರವೆ ಹಚ್ಚಿ ರೆಡಿ ಮಾಡ್ಕೊಂಡಿರುವ ಪಾಂಪ್ಲೆಟ್ ಮೀನನ್ನು ಹಾಕ್ತೀನಿ. ಮೀಡಿಯಂ ಫ್ಲೇಮ್ನಲ್ಲಿ 3-4 ನಿಮಿಷಗಳ ಕಾಲ ಫ್ರೈ ಮಾಡ್ಕೊಳ್ಬೇಕು ಎರಡೂ ಕಡೆ. ಮೀನು ತುಂಬಾ ದೊಡ್ಡದಿರುವುದರಿಂದ ನಾನು ಇನ್ನೊಂದು ಸೌಟನ್ನು ಹೆಲ್ಪ್ಗೆ ತಗೊಳ್ಬೇಕಾಯಿತು. ಸಾಮಾನ್ಯವಾಗಿ ನಾವು ಮೊಟ್ಟೆ ಹಾಕಿ ರವಾ ಫ್ರೈ ಮಾಡ್ಕೊಳ್ಳುವಾಗ ಡೀಪ್ ಫ್ರೈ ಮಾಡ್ತೀವಿ. ಅಲ್ಲಿ ಮೊಟ್ಟೆ ಹಚ್ಚಿರುವುದರಿಂದ ಮಸಾಲೆ ಬಿಟ್ಟು ಹೋಗೋದಿಲ್ಲ. ಇಲ್ಲಿ ನಾವು ಮೊಟ್ಟೆ ಹಾಕದೇ ಇರುವುದರಿಂದ ತವಾ ಮೇಲೆ ಫ್ರೈ ಮಾಡಿದ್ರೆ ಚೆನ್ನಾಗಾಗುತ್ತೆ. ಮೀನೀಗ ಎರಡೂ ಕಡೆ ಚೆನ್ನಾಗಿ ಬೆಂದಿದೆ. ಇದನ್ನಿಗೆ ಒಂದು ಪ್ಲೇಟಿಗೆ ತಕ್ಕೊಳ್ತೇನೆ. ಪಾಂಪ್ಲೆಟ್ ತವಾ ರವಾ ಫ್ರೈ ಯಾವ ರೀತಿ ಮಾಡೋದು ಅಂತ ನೋಡಿದ್ರಲ್ಲ. ಹೊರಗಡೆ ಕ್ರಿಸ್ಪಿ, ಒಳಗಡೆ ಸಾಫ್ಟ್ ಆಗಿರುತ್ತೆ. ಇದಕ್ಕೆ ಯಾವುದೇ ಮೊಟ್ಟೆ ಅಥವಾ ಯಾವುದೇ ಹಿಟ್ಟಿನ ಅವಶ್ಯಕತೆ ಇಲ್ಲದೆ ಕ್ರಿಸ್ಪಿಯಾಗಿ ಯಾವ ರೀತಿ ಮಾಡಿದ್ನಂತ ತೋರಿಸಿದ್ನಲ್ಲ, ಇದೇ ಥರ ನೀವು ಟ್ರೈ ಮಾಡಿ ಅಂತ ಹೇಳ್ತಾ, ಈ ವಿಡಿಯೋ ಇಷ್ಟವಾದರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ನಮಸ್ಕಾರ.